ಅಂಬೇಡ್ಕರ್ ಆಧುನಿಕ ಮನು ಏನಿದು ವಿವಾದ? ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆಯಲ್ಲಿ ಅಂಬೇಡ್ಕರನ್ನ ಮನುಗೆ ಹೋಲಿಕೆ. ಡಾಕ್ಟರ್ BR ಅಂಬೇಡ್ಕರ್ ವಾಸ್ ದಿ ಮಾಡರ್ನ್ ಮನು ಹೌ ಅನ್ನೋ ಪ್ರಶ್ನೆ. ನಮಸ್ಕಾರ. ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಆಧುನಿಕ ಮನು ಅಂತ ಉಲ್ಲೇಖ ಮಾಡಿರೋದು ಕಂಡುಬಂದಿದೆ. ಅಂಬೇಡ್ಕರನ್ನ ಮನುಗೆ ಹೋಲಿಕೆ ಮಾಡಿರೋದರ ವಿರುದ್ಧ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತ ಆಗಿದೆ. ಶುಕ್ರವಾರ ರಾಜ್ಯದಾದ್ಯಂತ ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆಗಳು ನಡೆದಿದ್ದಾವೆ. ಪರೀಕ್ಷೆಯಲ್ಲಿ ನೀಡಲಾಗಿದ್ದ ಇಂಗ್ಲಿಷ್ ವಿಷಯದ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಆಧುನಿಕ ಮನು ಅಂತ ಉಲ್ಲೇಖ ಮಾಡಲಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ವಾಸ್ ದಿ ಮಾಡರ್ನ್ ಮನು ಹೌ ಅನ್ನೋ ಪ್ರಶ್ನೆಯನ್ನ ಮುದ್ರಿಸಲಾಗಿದೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಶಿಕ್ಷಣ ಇಲಾಖೆನೇ ಮುದ್ರಿಸಿ ಶಾಲೆಗಳಿಗೆ ಕಳಿಸಿದೆ ಅಂತ ತಿಳಿದು ಬಂದಿದೆ. ಅಂಬೇಡ್ಕರರ ಆಶಯವೇ ನಮ್ಮ ನಿಲುವು, ಸಂವಿಧಾನವೇ ನಮ್ಮ ಧ್ಯೇಯ ಅಂತ ಹೇಳ್ಕೊಳ್ಳೋ ಕಾಂಗ್ರೆಸ್ ಸರ್ಕಾರನೇ ಅಂಬೇಡ್ಕರ್ ಅವರನ್ನ ಆಧುನಿಕ ಮನು ಅಂತ ಕರೆದಿದೆ. ವಿವಾದವನ್ನ ಸೃಷ್ಟಿ ಮಾಡಿದೆ. ಕಾಂಗ್ರೆಸ್ ಸರ್ಕಾರದ ಈ ನಡೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತ ಆಗಿದೆ. ಮನುಸ್ಮೃತಿಯನ್ನ ಬರೆದಿದ್ದ ಮನು ಒಬ್ಬ ಜಾತಿವಾದಿ. ಸಮಾಜದಲ್ಲಿ ವರ್ಣಾಶ್ರಮಗಳು ಜಾರಿಯಲ್ಲಿರಬೇಕು ಅಂತ ಪ್ರತಿಪಾದಿಸಿದವನು. ಶೂದ್ರರು, ಅಸ್ಪೃಶ್ಯರು ಮುಟ್ಟಲು ಅರ್ಹರಲ್ಲದವರು ಅಂತ ಹೇಳಿದವನು. ಮಹಿಳೆಯರು ಎರಡನೇ ಪ್ರಜೆಗಳು, ಗಂಡಿನ ಅಧೀನದಲ್ಲಿರಬೇಕು ಅಂತ ಹೇಳಿದವನು. ಬಿಜೆಪಿ RSS ಸೇರಿದಂತೆ ಹಿಂದುತ್ವವಾದಿಗಳು ಮನುವನ್ನ ತಮ್ಮ ಆರಾಧ್ಯ ದೈವದಂತೆ ನೋಡ್ತಾರೆ. ಬಿಜೆಪಿ RSS ಅನ್ನ ಒಳ ಅಜೆಂಡಾ ಕೂಡ ಮನು ಬರೆದ ಮನುಸ್ಮೃತಿಯನ್ನೇ ಸಂವಿಧಾನ ಮಾಡಬೇಕು ಅನ್ನೋದಾಗಿದೆ. ಶೂದ್ರರು, ತಳ ಸಮುದಾಯದವರು ಹಾಗೂ ಮಹಿಳಾ ವಿರೋಧಿಯಾಗಿದ್ದ ಮನುವಿಗೆ ಸಮಾನತಾವಾದಿ ಅಂಬೇಡ್ಕರ್ ಅವರನ್ನ ಹೋಲಿಕೆ ಮಾಡಿರೋದಕ್ಕೆ ವ್ಯಾಪಕ ವಿರೋಧಗಳು ಕೇಳಿಬರ್ತಾ ಇದೆ. ಅಂದಹಾಗೆ ಮನು ರಚನೆ ಮಾಡಿದ ಮನುಸ್ಮೃತಿಯನ್ನ ಅಂಬೇಡ್ಕರ್ ಅವರು ಸುಟ್ಟು ಹಾಕಿದ್ರು. ಹಿಂದೂ ಧರ್ಮದಲ್ಲಿ ಎಲ್ಲರಿಗೂ ಕೂಡ ಎಲ್ಲ ಅವಕಾಶ, ಹಕ್ಕುಗಳು ದೊರೆಯಬೇಕು ಅಂತ ಸಂವಿಧಾನ ರಚನಾ ಸಭೆಯಲ್ಲಿ ಹಿಂದೂ ಕೋಡ್ ಬಿಲ್ ಅನ್ನ ಮಂಡಿಸಿದ್ರು. ಆದ್ರೆ ಈಗ ಅಂಬೇಡ್ಕರ್ ಅವರು ವಿರೋಧಿಸಿದ್ದ ಮನುವಿಗೆ ಅಂಬೇಡ್ಕರನ್ನ ಹೋಲಿಕೆ ಮಾಡಲಾಗ್ತಾ ಇದೆ. ಅಂಬೇಡ್ಕರನ್ನ ಆಧುನಿಕ ಮನು ಅಂತ ಕರೆಯಲಾಗ್ತಾ ಇದೆ. ಅಂಬೇಡ್ಕರ್ ಹಿಂದೂ ಧರ್ಮದ ಪರವಾಗಿದ್ರು ಅಂತ ಬಣ್ಣಿಸೋದಕ್ಕೆ ಈ ಸಂಘ ಪರಿವಾರದವರು ಹಿಂದೂ ಧರ್ಮದ ಸುಧಾರಣೆಗಾಗಿ ಅಂಬೇಡ್ಕರ್ ಹಿಂದೂ ಕೋಡ್ ಬಿಲ್ ಅನ್ನ ರಚನೆ ಮಾಡಿದ್ರು. ಆದ್ರಿಂದ ಅಂಬೇಡ್ಕರ್ ಆಧುನಿಕ ಮನು ಅನ್ನೋ ಸುಳ್ಳು ಸುದ್ದಿಯನ್ನ ಸಮಾಜದಲ್ಲಿ ಹರಿಬಿಟ್ಟಿದೆ. ಆ ಸುಳ್ಳನ್ನೇ ಸತ್ಯ ಅಂತ ಭಾವಿಸಿ ಕೆಲವು ಅಂಬೇಡ್ಕರ್ ಅನುಯಾಯಿಗಳು ಅಂಬೇಡ್ಕರನ್ನ ಆಧುನಿಕ ಮನು ಅಂತ ಕರೆಯೋದು ಕೂಡ ಕಂಡುಬಂದಿದೆ. ಆದ್ರೆ ಅಂಬೇಡ್ಕರ್ ಹಿಂದೂ ಧರ್ಮದ ಸುಧಾರಕರಲ್ಲ. ಹಿಂದೂ ಧರ್ಮದಲ್ಲಿನ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಟ ಮಾಡಿದವರು. ಶೂದ್ರರು, ಅಸ್ಪೃಶ್ಯರು, ಹಿಂದುಳಿದವರು ಹಾಗೂ ಮಹಿಳೆಯರ ಹಕ್ಕುಗಳು ಮತ್ತು ಸಮಾನತೆಗಾಗಿ ಹೋರಾಟ ಮಾಡಿದವರು. ಮನುವಾದವನ್ನ ತೀವ್ರವಾಗಿ ವಿರೋಧ ಮಾಡಿದವರು. ಅಂಬೇಡ್ಕರ್ ಅವರನ್ನ ಆಧುನಿಕ ಮನು ಅಂತ ಕರೆಯೋ ಪರಿಪಾಠವನ್ನ ಕೈ ಬಿಡಬೇಕು ಅಂತ ಅಂಬೇಡ್ಕರ್ ವಾದಿಗಳು ಒತ್ತಾಯ ಮಾಡ್ತಾನೆ ಇದ್ದಾರೆ. ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಅಂಬೇಡ್ಕರ್ ಅವರನ್ನ ಆಧುನಿಕ ಮನು ಅಂತ ಕರೆದು ಆಕ್ರೋಶಕ್ಕೆ ಇದೀಗ ಗುರಿಯಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.